ಕೊಟ್ಟಿದ್ದೀವಿ ನನ್ನ ಹೆಸರು, ಗೊಗೊಯ್ ಅವ್ರ ಹೆಸರು ಕೊಟ್ಟಿದ್ವಿ, ಗೌರವ ಸೈಯದ್ ನಾಸಿರ್ ಹುಸೇನ್ ಕೊಟ್ಟಿದ್ವಿ ರೀ, ರಾಜಾ ಬ್ರಾರ್ ಹೆಸರು ಕೊಟ್ಟಿದ್ವಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಇವರು ಅಂಥ ವ್ಯಕ್ತಿತ್ವನ, ಆ ಮಟ್ಟದ ವ್ಯಕ್ತಿತ್ವನ ಶಶಿ ತರೂರ್ ಅವರಲ್ಲಿದ್ದಂಥ ವಿದ್ವತ್ ಇವರಲ್ಲಿ ಅದ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ಆದರೆ ಶಶಿ ತರೂರ್ ಅವ್ರ ವಿದ್ವತ್ ಇದ್ರು ಸಹಿತ ವ್ಯಕ್ತಿತ್ವದ ಬಗ್ಗೆ ಇವತ್ತು ಪ್ರಶ್ನೆಗಳಿದ್ದಾವೆ, ನಾನಾ ಪ್ರಶ್ನೆಗಳು. ಇವರ ಮೋದಿ ಅವ್ರ ಬಗ್ಗೆ ಸಾಕಷ್ಟು ಸಣ್ಣದಾಗಿ ಮಾತಾಡಿದ್ದು ಇದ್ದಾವೆ. 5 ಕೋಟಿ 5 ಲಕ್ಷ ಹೆಣ್ಮಕ್ಳು ಏನಾದ್ರು ಇಟ್ಕೊಂಡಿದ್ದ ಆರೋಪಗಳು ಮಾಡಿದ್ದು ಹಿಂದಿನ ಅವ್ರು ನೆನಪಿಸ್ಕೊಂಡ್ರೆ ಶಶಿ ತರೂರ್ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂದರೆ ಇವತ್ತು ಅವರು ಬಿ ಜೆ ಪಿ ಕಡೆ ವಾಲ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ತೊಳಿಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಇಲ್ಲೇ ಮುಖ್ಯ ಕಾಂಗ್ರೆಸ್ ಬಿ ಜೆ ಪಿ ಮುಖ್ಯ ಅಲ್ಲ, ಜಗದ ಶ್ರೇಷ್ಠ ದೇಶಗಳಿಗೆ ಈ ಭಯೋತ್ಪಾದನೆ ಎಂಥ ಕಷ್ಟದ್ದು, ಎಷ್ಟು ಕೆಟ್ಟದ್ದು, ಎಷ್ಟು ದೋಸ್ತ ದೇಶವನ್ನು ಹಾಳು ಮಾಡಲು ಎಂಥದ್ದು ಪ್ರತಿಯೊಂದು ದೇಶಕ್ಕೆ ಇದು ಅಪಾಯಕಾರಿ ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕಾಗಿದೆ. ಇದನ್ನು ಹೇಳುವಂಥ ಶಕ್ತಿ ಈ ತಂಡಗಳ ಹೆಡ್ಗಳಿದ್ದಾರೆ. ಇವರು ಶಶಿ ತರೂರ್ ಆಗಿರ್ಬೋದು, ರವಿಶಂಕರ್ ಪ್ರಸಾದ್ ಆಗಿರ್ಬೋದು, ಸಂಜಯ್ ಕುಮಾರ್ ಝಾ ಇದ್ದಿದ್ರಲ್ಲಿ ಒಳ್ಳೆಯ ಅಭ್ಯಾಸಕರು ಮತ್ತು ಒಳ್ಳೆಯ ವ್ಯಕ್ತಿತ್ವ ಇದ್ದಂಥವು. ಅದು ಎಷ್ಟರ ಮಟ್ಟಿಗೆ ಇದನ್ನು ಅವ್ರು ಕನ್ವಿನ್ಸ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅದು ಅವರ ವ್ಯಕ್ತಿತ್ವದ ಮತ್ತು ವಿದ್ವತ್ವದ ಅಡ್ಡಿಲ್ಲ. ಸ್ವಲ್ಪ ಸಮಥಿಂಗ್ ಇಸ್ ದೇರ್. ಮುಂದೆ ಸಂಜಯ್ ಕುಮಾರ್ ಝಾ JDU, ಸಂಜಯ್ ಕುಮಾರ್ ಝಾ ಅವರು ಎಷ್ಟು ಮಟ್ಟಿಗೆ ನನಗೂ ಹೇಳಿಕ್ಕೆ ಸಾಧ್ಯ ಇಲ್ಲ ಅದು ಮಾತವರು. ಯಾಕಂದ್ರೆ ನಿತೀಶ್ ಕುಮಾರ್ ಅವರು ಇವತ್ತೊಂದು ವ್ಯಕ್ತಿತ್ವ ಕಳ್ಕೊಂಡಿದ್ದಾರೆ. ಪಲ್ಟುರಾಮ್ ಹೋಗಿಬಿಟ್ಟಿದ್ದಾರೆ. ಒಂದು ಕಾಲಕ್ಕೆ ನಿತೀಶ್ ಕುಮಾರ್ ಅವ್ರ ವ್ಯಕ್ತಿತ್ವ ಇತ್ತು, ಇಲ್ಲಂತಲ್ಲ. ಇನ್ನು ಈ ವ್ಯಕ್ತಿ ಎಲ್ಲಿ ವ್ಯಕ್ತಿತ್ವ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅದ್ರ ಜೊತೆಗೆ ನಮ್ಮ ಸುಪ್ರಿಯಾ ಸುಳೆ ಅವರು ಈ ಶರತ್